ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇಳು ಸೋನಿಯಾ. ಎಲ್ಲಿದ್ಯಾ ಪುರುಷಿ? ಮನೆ ತವಿದ್ದೀನಿ. ಏಕೆ? ನಿಮ್ಮ ಅಕ್ಕ ಸುಮಾ ಕಾಣಿಸ್ತಿಲ್ವಂತೆ, ನಿಜನಾ? ನಿಂಗೆ ಯಾರು ಹೇಳ್ದವರು? ನಿಜನಾ ಅಲ್ವೋ ಮೊದಲು ಹೇಳು. ಹೌದು ಕಣವಿ, ಬೆಳಗ್ಗೆ ಮೈಸೂರಿಗೆ ಕೆಲಸಕ್ಕೆ ಅಂತ ಹೋದವಳು ಈಟೊತ್ತಾದ್ರೂ ಇನ್ನೂ ಬಂದಿಲ್ಲ. ನಂಗೆ ಯಾಕೋ ಪುರುಷಿ ಸುಮಾ ಸಚಿನ್ ಜೊತೆ ಓಡೋಗಿದ್ದಾಳೆ ಅನ್ಸತ್ತೆ. ಯಾಕೆಂದ್ರೆ ಅವರಿಬ್ರು ಲವರ್ಸ್ ಅಲ್ವಾ? ಕೆಲಸ ಸಿಕ್ತು ಅಂತ ಮದ್ವೆ ಆಗೋ ಪ್ಲಾನ್ ಮಾಡಿದಾರೋ ಏನೋ. ಸುಮನ್ ಬಗ್ಗೆ ಹಂಗೆಲ್ಲ ಕೇವಲವಾಗಿ ಮಾತಾಡಬೇಡ. ನಮ್ಮ ಸುಮಾ ಅಂತ ಅವಳಲ್ಲ. ಪುರುಷಿ, ನಿಂಗೆ ಅರ್ಟ್ ಆಗ್ಬೇಕು ಅಂತ ನಾನು ಆಗ ಹೇಳಿಲ್ಲ. ಆ ಥರ ಆಗಿರ್ಬೋದೇನೋ ಅಂತ ಅಸ್ಯೂಮ್ ಮಾಡ್ಕೊಂಡೆ ಅಷ್ಟೆ. ಅದು ಸರಿ, ಈ ವಿಷಯ ನಿನ್ಗೆ ಯಾರು ಹೇಳ್ದವರು? ನಿಮ್ಮ ಅಮ್ಮನೇ ನಂಗೆ ಕಾಲ್ ಮಾಡಿ ಹೇಳಿದ್ರು. ಏನು? ಮಮ್ಮಿ ಹೇಳ್ತಾ? ಮಮ್ಮಿಗೆ ಹೆಂಗೆ ಗೊತ್ತಾಯ್ತು? ಅವ್ರಿಗೆ ಹೇಗೆ ಗೊತ್ತಾಯ್ತೋ ನಂಗೆ ಗೊತ್ತಿಲ್ಲ. ಆದರೆ ನಂಗೆ ಈ ವಿಷಯ ಕೇಳಿ ತುಂಬಾ ಶಾಕ್ ಆಯಿತು. ಮೊದಲೇ ಕೇಶವ್ ಅಂಕಲ್ ಸರಿ ಇಲ್ಲ, ಸಚಿನು ಮಿಸ್ ಆದರೆ ಸುಮನ್ ಕತೆ ಅಷ್ಟೇ. ಅವರು ಮಾತ್ರ ಸುಮನ್ನ ಸುಮ್ಮನೆ ಬಿಡಲ್ಲ. ಸರಿ, ನಿಂಗೆ ಅಮ್ಮಗೆ ಫೋನ್ ಮಾಡ್ತೀನಿ ಇಡು. ಈ ಮಮ್ಮಿಗೆ ಸುಮಾ ಕಾಣ್ತಿಲ್ಲ ಅಂತ ಹೆಂಗೆ ಗೊತ್ತಾಯ್ತು? ಮಮ್ಮಿ ಇಲ್ಲೇ ಬತ್ತೈತೆ. ಒಳಗಡೆ ಬೇರೆ ಪೊಲೀಸ್ನವ್ರವ್ರೆ. ಇನ್ನು ಒಳಗೆ ಹೋಗೋದು ಏನು ರಾಧ ಅಂತ ಮಾಡ್ತದೋ ಏನೋ. ನಾನು ನಿಮ್ಮನ್ನು ಒಳಗಡೆ ಬಿಡಾಕಿಲ್ಲ. ಯಾಕ್ಲ ಹಿಂಗ್ ಕೈ ಅಡ್ಡ ಹಾಕಿದ್ಯಾ? ಒಳಗೋಗ್ಬೇಕು, ಕೈ ತೆಗಿ. ನೀವು ಇಲ್ಲಿವರೆಗೂ ಮಾಡಿರೋ ಅವಾಂತರನೇ ಸಾಕು. ಹೊಸದಾಗೇನು ಮಾಡಬೇಕಾಗಿಲ್ಲ, ವಾಪಸ್ ಹೋಗಿ. ನಾವು ಸಹ ನನಗೆ ಧೈರ್ಯ ತುಂಬಕ್ಕೆ ಬಂದೀವಿ. ತೆಗಿ ಕೈನ, ಒಳಗೋಯ್ತೀವಿ. ನೀವು ಹೆಂಗೆ ಧೈರ್ಯ ತುಂಬ್ತೀರ ಅಂತ ನಂಗೆ ಸಂದ ಗೊತ್ತೈತೆ. ಸುಮ್ಕೆಲಿಂದ ಹೋದ್ರೆ ಸರಿ. ಏನ್ಲ ಇದು? ಎತ್ತವಂಗೆ ಧಮ್ಕಿ ಆಗ್ತಿದ್ಯಾ? ಮಾವ, ಇವರಿಬ್ರು ಸುಮಾ ಕಾಣ್ತಾ ಇರೋ ವಿಷಯ ತಿಳ್ಕೊಂಡು ಮನೆಯವ್ರಿಗೆ ತೊಂದರೆ ಕೊಡಕ್ ಬಂದವ್ರೆ. ಇವ್ರನ್ನ ಮಾತ್ರ ಒಳಗಡೆ ಬಿಡಬಾರ್ದು. ಸರಿ, ನೀನು ಒಳಿಕೋಗು. ಅಲ್ಲಿ SP ಮೇಡಮ್ ಕರೀತವ್ರೆ. ಇವ್ರುಗಳನ್ನ ನಾನು ನೋಡ್ಕೊಳ್ತೀನಿ. ಬಿಡ್ಬೇಡ ಮಾವ. ನೋಡ್ಲಾ, ನಾ ಇಲ್ಲಿ ಕಿರಿಕ್ ಮಾಡಕ್ ಬಂದಿಲ್ಲ. ಅಕ್ಕ ಇಲ್ದಿರೋ ಟೇಮ್ನಾಗೆ ತಂಗಿಯಾಗಿ ಇಂಥ ಸಮಯದಲ್ಲಿ ಜೊತೆಗೆ ನಿಲ್ಬೇಕಾಗಿರೋದು ನನ್ನ ಕರ್ತವ್ಯ. ಕೇಡು ತುಂಬಿರೋ ಕೀಟಗಳು ನೀವು. ನಿಮ್ಗಳ ಬಾಯಲ್ಲಿ ಕರ್ತವ್ಯದ ಮಾತಾ? ಲೇ ರಾಜಿ, ಇಂಥವ್ರ ಮುಂದೆ ಮಾನ ಕಳ್ಕೊಳ್ಳೋದಕ್ಕಿಂತ ಇಲ್ಲಿಂದ ಹೋಗೋದೇ ಲೇಸು. ನಡಿ ಹೋಗುಮ. ಸುಮ್ಕಿರು ನಜಮ್ಮ. ಇವನ್ಗೆ ಎದ್ರಕೊಂಡು ನಾವ್ಯಾಕೆ ವಾಪಸ್ ಹೋಗ್ಬೇಕು? ಏಯ್ ಮನೆ ಹೇಳಿರ, ಇಷ್ಟು ದಿವಸ ರಾಧನ್ ಜೊತೆ ಸೇರ್ಕೊಂಡು ಸ್ನೇಹನ್ ಕೊಂದಿದ್ದಾಯ್ತು. ಈಗ ನನ್ನ ಕೊನೆ ಮಗಳು ಭಾಳ ಹಾಳು ಮಾಡಕ್ ನೋಡ್ತಿದ್ದೀರಾ? ನೋಡು ಗೋಪಾಲಪ್ಪ, ನೀನಾರು ಅನ್ನೋದಿದ್ರೆ ನೀನು ಹೇಳ್ರು. ನನ್ನೇನು ಅನ್ಬೇಡ. ನಾ ಯಾವುದ್ರಾಗೂ ಭಾಗಿಯಾಗಿಲ್ಲ. ಇಬ್ಬರಿಗೂ ಸೇರ್ಸೇ ಮುಗಿತಾವನೆ. ಒಳಗಡೆ ಹೆಂಗೂ ಪೊಲೀಸರವ್ರೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡೋದು ನೀವೇ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಬ್ಬನೇ ಮಗ ಅಂತ ನಾನು ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅವನಿಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ. ಹಂಗೆಲ್ಲ ಯಾಕೆ ಮಾತಾಡ್ತೀಯ ರೇವತಿ? ಇಬ್ರಿಗೂ ಏನೂ ಆಗಕ್ಕಿಲ್ಲ. ಹೊಸಿ ಸುಮ್ಕೆ ಇರಿ. ಇವ್ರ ಮಗಳ ಬಗ್ಗೆ ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ನನ್ನ ಮಗ ಸೇಫಾಗಿ ವಾಪಸ್ ಬರ್ತದೆ. ಇವ್ರ ಹುಡುಗಿನ ವಿಚಾರಿಸಿದ್ರೆ ನಮ್ಮ ಸಚ್ಚು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಅವಳಿಗೊಂದು ಫೋನ್ ಮಾಡೋದಕ್ಕೆ ಹೇಳಿ. ಅದಕ್ಕೆ ಸುಮ್ಮನೆ ಫೋನ್ ರೀಚ್ ಆಗದಿರೋದಕ್ಕೆ ತಾನೇ ಇಷ್ಟೊಂದು ಟೆನ್ಷನ್ನು. ಅತ್ತೆ, ಒಂದ್ಕಿಂತ ಫೋನ್ ರಿಂಗ್ ಆಯ್ತೈತೆ, ಇನ್ನೊಂದ್ಕಿಂತ ಸ್ವಿಚ್ ಆಫ್ ಅಂತ ಬರ್ತೈತೆ. ನನಗೆ ಸ್ಯಾನೆ ದಿಗ್ಲಾಯ್ತೈತೆ. ಸರಿ, ಹಾಗಾದ್ರೆ ನಾನು ಅವ್ರ ನಂಬರ್ ಟ್ರೇಸ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತೀನಿ. ಅಷ್ಟು ಮಾಡಿ ಮೇಡಮ್.
ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಈಸೆ ಏನಂತ ತಿಳಿತೈತೆ. ಇಬ್ರು ಲವ್ವಲ್ಲಿ ಇದ್ದು ಈಗ ಕಾಣ್ತಿಲ್ಲ ಅಂದ್ರೆ ಎಲ್ಲೋ ಮನೆಯವ್ರಿಗೆ ಹೆದರ್ಕೊಂಡು ಹೋಗಿರ್ತಾರೆ ಅನ್ಸತ್ತೆ. ಇಂಥ ಕೇಸ್ನ ನಾವ್ ಎಷ್ಟು ನೋಡಿಲ್ಲ. ಸುಮಾ ಪುಟ್ಟಕ್ಕನ ನಂಬಿಕೆಗೆ ಮೋಸ ಮಾಡ್ತಾರೆ. ಬರೀ ಪುಟ್ಟಕ್ಕಂಗೆ ಮಾತ್ರ ಅಲ್ಲ, ನಾನು ಅವಳ ಮ್ಯಾಕ ಯೋಟ್ ನಂಬಿಕೆ ಮಡಗಿದ್ದೆ. ಅವಳಿಂದ ನಾನು ಇದನ್ನು ಎದುರು ಮಾಡಿರ್ಲಿಲ್ಲ. ನೋಡಿ ಮೇಡಮ್ ಅವರೇ, ಪುಟ್ಟಕ್ಕ ತಿರುಗಿ ಊರಿಗೆ ಬರೋ ಅಷ್ಟೊತ್ತಿಗೆ ಈಸಿಯ ಇತ್ಯರ್ಥ ಆಗ್ಬಿಡ್ಬೇಕು. ನಮ್ ಪ್ರಯತ್ನ ನಾವು ಮಾಡ್ತೀವಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನಿಮಗ್ ತಿಳಿಸ್ತೀವಿ. ನಾವೇನ್ ಬರ್ತೀವಿ. ಅವ ಹಿಂಗ ಕಂಪ್ಲೇಂಟ್ ಕೊಟ್ಟು ಆಗೈತಲ್ವೇ, ಒತ್ತಾರೆ ಆಟೋದ್ಗೆ ಏನಾಯ್ತದೆ ಅಂತ ನೋಡಮ್ಮ ಬಿಡು. ಕೇಸ್ವಾ, ರೇವತಿ, ನಿಮ್ಮ ಮಗ ಸಿಕ್ಕೇ ಸಿಗ್ತಾನೆ. ನೀವು ಸ್ಯಾನೆ ತಲೆ ಕೆಡ್ಸ್ಕೋಬೇಡಿ. ಸ್ಯಾನೆ ಒತ್ತಾಗೈತೆ, ನೀವು ಮನೆಗೆ ಒಳ್ಳೆ. ಸರಿ ಅದಕ್ಕೆ ನಾವಿನ್ ಬರ್ತೀವಿ. ಕಂಟಿ, ನಾನು ಹೊರಡ್ತೀನಿ ಮಗ, ಒತ್ತಾರಕ್ಕೆ ಬರ್ತೀನಿ. ಆಟೊಳಗಡೆ ನಾನು ಈಸಿಯಾಗಿ ಗೊತ್ತಾದ್ರೆ ಫೋನ್ ಮಾಡಿ. ಸರಿ ಕಣವ. ಆಳ್ಬೇಡ. ಬರ್ತಾಳೆ ಸುಮ್ಮ, ಬರ್ತಾಳೆ. ಬರನೇ. ಯೋ, ಯಾಕೆ ಹೆಂಗೈತೆ ಮೈಗೆ? ಆ ರಾಧನ್ ಜೊತೆ ನಾವೇನೋ ಓಡಾಡಿರ್ಬೋದು, ಅವಳು ಮಾಡಿರೋ ಯಾವ ಕಚಡ ಕೆಲ್ಸದಲ್ಲೂ ನಾವು ಭಾಗಿಯಾಗಿಲ್ಲ. ಓಹ್, ನೋಡ್ದ ಬಾಬಾ, ಮತ್ತೆ ಶುರು ಹಚ್ಕೊಂಡ ಮಾತ್ನಲ್ಲೇ ಮರಳು ಮಾಡೋ ಚಾಳಿನ. ನಾನು ಅವತ್ತೇ ಹೇಳಿಲ್ವೇನ್ಲ ನನ್ ಸಾನೆ ಬದಲಾಗಿವ್ನಿ ಅಂತ. ನಾನಿಲ್ಲಿ ಸಾನನ್ ಜೊತೆ ಮಾತಾಡಿ ಧೈರ್ಯ ಹೇಳಕ್ಕೆ ಅಂತ ಬಂದಿರೋದು. ಸುಮ್ಮ ನನ್ಗೂ ಮಗಳೇಯ. ಏಯ್ ಕಾಳೆ, ಇವ್ರ ಜೊತೆ ಏನು ಮಾತು ಕಳ್ಸವ್ರ ನಾಚೆ. ನಡೀರಿ ಆಚೆ. ನಿಮ್ಗಳಿಗೆ ಹೇಳ್ತಿರೋದು, ನಡೀರಿ. ಬಾಬು, ಏಯ್ ಗೇಟಾಗ ಸಾನಾ, ಯೋ ಬಿಡಯ್ಯ. ಸಾನಾ ಮಗಳೇ, ಯೋ ನಮ್ಮ ಇದೆಲ್ಲ ನನ್ನ ಅಕ್ಕ ಇಲ್ದಿರೋ ಟೈಮ್ನಾಗೆ ಈ ಮನೆಗದ್ ಎಂತ ಗತಿ ಬಂತವ್ವ. ಅವ್ವಾ ಬಿಣ್ಣಂಗಿದ್ದಿ ಹೆಂಗೆ ಮಾತಾಡ್ತಾವಳೆ? ಇವಳು ನಾಟಕ ಮಾಡ್ತಾಳೋ ಇಲ್ಲ ದಿಟ್ಟವಾಗ್ಲೂ ಹಿಂಗೆ ಆಡ್ತಾವಳು? ಏಯ್ ಮನೆ ಹೇಳಿರ ಒಳಗೆ ಬರಬೇಡಿ ಅಂದ್ರೆ ನನ್ನೇನು ತೊಳ್ಕೊಂಬತ್ತೀರಾ? ನಡ್ರಿ ಆಚೆಗೆ. ಯೋ ವಸಿ ಸುಮ್ಕಿರಯ್ಯ. ಇವತ್ತು ಸುಮ್ಮ ಕಾಣ್ದಿರೋದಕ್ಕೆ ನೀನೇ ಕಾರಣ.